ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಏನಪ್ಪ ಇದು ಅಂತ ನೋಡ್ತಾ ಇದ್ದೆ, ಏನಿಲ್ಲ, ಸಿಂಪಲಾಗಿ ಮನೆಯಲ್ಲಿರುವಂಥ ಪದಾರ್ಥ ಬಳಸ್ಕೊಂಡು ನ್ಯಾಚುರಲಾಗಿ ಕಬಾಬ್ನ ತೋರಿಸ್ಕೊಡ್ತೀನಿ. ಸಖತ್ ಟೇಸ್ಟಿಯಾಗಿರುತ್ತೆ ಇದು ಕಬಾಬು. ಒಂದು ಸತಿ ಟ್ರೈ ಮಾಡಿದೆ ನೀವು ಮತ್ತೆ ಮತ್ತೆ ಮಾಡ್ಕೊತೀರ, ಅಷ್ಟು ರುಚಿಯಾಗಿರುತ್ತೆ. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬಿಡಿ. ಈಗ ಬನ್ನಿ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಕಬಾಬ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ಬೇಕಾಗಿರೋ ಪದಾರ್ಥ ತೋರಿಸ್ಕೊಡ್ತೀನಿ. ನಾನು ಮೊದಲಿಗೆ 1 kg ಆಗೋಷ್ಟು ಕಬಾಬ್ ತೊಗೊಂಡಿದ್ದೀನಿ. ಕಬಾಬು ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಪೀಸಸ್ಸು ನಾರ್ಮಲಾಗನ ಕಟ್ ಮಾಡ್ಕೊತು, ಮೀಡಿಯಮನ್ನು ಕಟ್ ಮಾಡ್ಕೊಬೋದು. 1 kg. ಇದು ಮಸಾಲೆಗೆ 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. 1 kgಗೆ 1 ನಿಂಬೆಹಣ್ಣು. ಹಾಗೆ ಹಸಿಮೆಣಸು ನಾನು ಒಂದು 5ನ ಸ್ಲೈಸಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಖಾರದ ಪೌಡರು, ಧನಿಯಾ ಪೌಡರ್ 1 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ, ಕರಿಬೇವು. ನಾನು ಯಾವುದೇ ಕಬಾಬ್ ಪೌಡರ್ ಬಳಸ್ದೇ ಇನ್ಸ್ಟೆಂಟಾಗಿ ಮನೆಯಲ್ಲೇ ಸೂಪರಾದಂಥ ಕಬಾಬ್ ಮಾಡ್ಕೊಬೋದು ಈ ಮಸಾಲೆಯಿಂದ. ಈಗ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ಮೊದಲಿಗೆ ಕಬಾಬ್ನ ಕಲಿಸ್ಕೋಬೇಕಲ್ಲ, ಅದರಿಂದ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಕಬಾಬ್ ಕಲಿಸ್ಕೊಳಕ್ಕೆ ಈಗ ನಾವು ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಹಸಿಮೆಣಸು ತೊಗೊಂಡ್ರೆ ಅದು ನಾನು ಒಂದು 5 ಹಸಿಮೆಣಸು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು. ನಾನು ನೋಡಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಪ್ಲೇಟ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಇದನ್ನ ಚೆನ್ನಾಗಿ ಊರಕ್ಕೆ ಬಿಟ್ಬಿಡೋಣ. ಆಮೇಲೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ನಮಗೆ ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಅದರಲ್ಲಿ ಉಪ್ಪು ಅನ್ನೋದು ಚಿಕನ್ಗೆ ಹಿಡಿಯುತ್ತೆ. ನಮಗೆ ಕಬಾಬ್ ಅನ್ನೋದು ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ. ಅದರಿಂದ ನಾನೀಗ ಇನ್ನು 5 ಮಿನಿಟ್ಸು ಸೈಡ್ಗೆ ಇಟ್ಕೊತೀನಿ ನೋಡಿ. 5 ನಿಮಿಷ ಆಗಿದ್ದೆ. ಪ್ಲೇಟ್ ಓಪನ್ ಮಾಡಿ ನೋಡೋಣ. ಚಿಕನು ಚೆನ್ನಾಗಿ ಬೆಂದಿದೆ. ಈಗ ಉಳಿದಿರೋ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ನೋಡಿ 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಖಾರದ ಪೌಡರು, ನಾನು 1 ಸ್ಪೂನ್ ಆಗೋಷ್ಟು ಖಾರದ ಪೌಡರ್ ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡಿ ಅಂತ ಖಾರದ ಪೌಡರು. ಸ್ವಲ್ಪ ಚಿಟಿಕೆ ಸೋಂಪು, ಕರಿಬೇವು 1 ಇಡಿ ಆಗೋಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಗರಂ ಮಸಾಲ ಸ್ವಲ್ಪ, ಹಾಗೆ ಲೆಮನ್. ನಾನು 1 kgಗೆ 1 ಲೆಮನ್ ತೊಗೊಂಡಿದ್ದೀನಿ. ಅರ್ಧ kgಗೆ ನೀವು ಅರ್ಧ ಲೆಮನ್ ತೊಗೊಳ್ಳಿ ಸಾಕು. ನಾನು 1 ಲೆಮನ್ ತೊಗೊಂಡಿದ್ದೆ, ಅದನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ನಾನು ಚೆನ್ನಾಗಿದ್ದೆಲ್ಲ ಕಲಿಸ್ಕೊತೀನಿ. ಎಲ್ಲ ಹೊಂದ್ಕೊಳೋಗೆ ಕಲಿಸ್ಕೋಬೇಕು ನೋಡಿ. ಯಾವುದೇ ಒಂದು ಕಬಾಬ್ ಪೌಡರ್ ಏನು ಹಾಕ್ದಿರೇ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕಬಾಬೂ ಅಷ್ಟೇ ಅಷ್ಟು ರುಚಿಯಾಗಿರುತ್ತೆ. ಈಗ ಇಷ್ಟಾದರೆ ನೋಡಿ ನೀಟಾಗಿ ಎಲ್ಲನೂ ಕಲಿಸ್ಕೊಂಡಿದ್ದೀನಿ ನಾನು. ಈಗ ಇದನ್ನ ಒಂದು 5 ಮಿನಿಟ್ಸು ಇದೆಲ್ಲ ಚೆನ್ನಾಗಿ ಚಿಕನ್ಗೆ ಹೀರ್ಕೊಳ್ಳೋ ಗಂಟ ಈಗ ಇನ್ನೊಂದು 5 ಮಿನಿಟ್ಸು ಸೈಡ್ ಇಟ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ ಬನ್ನಿ. ಈಗ ನಾನು ನೋಡಿ ಎಣ್ಣೆನ ಕಾಯಕ್ಕೆ ಇಟ್ಕೊತೀನಿ. ಕಬಾಬ್ಗೆ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾನು ಕಬಾಬ್ನ ಇದಕ್ಕೆ ಬಿಟ್ಕೊತೀನಿ ನೋಡಿ. ಎಣ್ಣೆ ಕಾದಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಬಿಟ್ಕೊಳ್ಳಿ, ಇಲ್ಲಾಂದರೆ ಮಕ್ಕಕ್ಕೆ ಕೈಗೆಲ್ಲ ಎದುರುಬಿಡುತ್ತೆ. ಎಣ್ಣೆ ಬಿಸಿ ಎಣ್ಣೆ ನೋಡಿ ಕಬಾಬ್ನ ಎಣ್ಣೆಗೆ ಬಿಟ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಒಂದು 10 ಮಿನಿಟ್ಸ್ ನಾವು ಬೇಯಿಸ್ಕೊಂಡ್ರೆ ಸಾಕು. ಯಾಕಂದರೆ ನಾವು ಚೆನ್ನಾಗಿ ನೆನೆಸ್ಕೊಂಡಿದ್ದೆಲ್ಲ ಅದರಿಂದ ನಮಗೆ ಒಂದು 10 ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಕಲಿಸ್ಕೊಳ್ಳಿ. ಆಗ ನಮಗೆ ಕಬಾಬ್ ಅನ್ನೋದು ಬೇಗ ಬೇಯುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡು ನ್ಯಾಚುರಲಾಗಿ ಮನೆಯಲ್ಲಿರುವಂಥ ಪದಾರ್ಥ ಬಳಸ್ಕೊಂಡು ಕಬಾಬ್ ರೆಡಿ ಮಾಡ್ಕೋಬೋದು. ಯಾವುದೇ ಒಂದು ಮಸಾಲೆನೂ ಬೇಕಾಗಿಲ್ಲ. ಈಗ ನೋಡಿ ಇಷ್ಟು ಬೆಂದಿದೆ. ಇನ್ನೊಂದು ಚೂರು ಬೇಯಲಿ. ಇದು ನಿಮಗೆ ಜ್ಯೂಸಿಯಾಗಿ ಬರುತ್ತೆ ಈ ಕಬಾಬ್ ಅನ್ನೋದು. ಸ್ವಲ್ಪ ಬೇಯಲಿ ಸಾಕು. ಈಗ ನೋಡಿ ಕಬಾಬು ಚೆನ್ನಾಗಿ ಬೆಂದಿದೆ. ಈಗ ನಾನು ತೆಗೆದು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಜ್ಯೂಸಿಯಾಗಿರುತ್ತೆ ಈ ಕಬಾಬು. ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಈಗ ನೋಡಿ ಬಿಸಿ ಬಿಸಿ ಕಬಾಬ್ ರೆಡಿಯಾಗಿದೆ. ನಿಮ್ಮ ಮನೆಯಲ್ಲಿ ನೀವು ಇದೇ ಥರ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮಾಡಿಬಿಡಿ. ಈಗ ಬಾಯ್.